ನಮಸ್ಕಾರ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಹೆಬ್ಬಳ್ಳಿ ಗ್ರಾಮದಲ್ಲಿ ಪ್ರತಿ ಗುರುವಾರಕ್ಕೊಮ್ಮೆ ಬೆಳಗ್ಗೆ 11 ಗಂಟೆಗೆ ಹಾಗೂ ಪ್ರತಿ ತಿಂಗಳ ಅಮಾವಾಸ್ಯೆಗೊಮ್ಮೆ ಮಧ್ಯಾಹ್ನ 1 ಗಂಟೆಗೆ ಅಜ್ಜನವರ ನುಡಿಗಳು ಇರುತ್ತವೆ. ಹಾಗೂ ಗದಗ ಜಿಲ್ಲಾ ರೋಣ ತಾಲೂಕಿನ ಕುರುಡಗಿ ಗ್ರಾಮದಲ್ಲಿ ಪ್ರತಿ ರವಿವಾರಕ್ಕೊಮ್ಮೆ ಮಧ್ಯಾಹ್ನ 12 ಗಂಟೆಗೆ ಹೆಬ್ಬಳ್ಳಿ ಅಜ್ಜನವರ ನುಡಿಗಳು ಇರುತ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕರೆ ಮಾಡಿ. ಹೇಳ್ರಿ ಹಿಂದಿಗಂಟು ದಿವಸ ಮುಂದುವ ರಾಮಾಶೆ ಬಂತಪ್ಪ. ಹೌದ್ರಿ. ಬಳ್ಳಿ ದರ್ಗ ಜಗ್ಗ ಗದ್ಲಾಗುತ್ತ. ಗಂಡ ಅಮಾಶೆ ಹತ್ಯಾರ ಬಂದೈತಿ. ಅಲ್ಲಿ ಮುಳ್ಳನಾರಿಗೆ ನಾಳೆ ಬಿಸ್ತಾರ ಹೇಳ್ತೀನಿ. ನೀವು ಅವ್ರು ಕೂಡಿ ಬಂದು ಭಕ್ತರನ್ನು ಸಂಭಾಳಿಸಿ ಕಳಿಸ್ಬೇಕು. ಮಾಡ್ತೀವಿ. ಈ ಬೆಳಗಿ ಕಡೆ ಎಲ್ಲ ಅವ ನಿನ್ನ ವಸ್ತಿ ಬಂದ ಯಾರ್ಯಾರು ಅಣ್ಣಾರ ಬೆಳಗಿ ಕಡೆ ವಸ್ತಿರಿ. ಬಂದಿಯಪ್ಪ. ನಿನ್ನ ರಾತ್ರಿನ ನೋಡಿ ನಾನು ಎಲ್ಲ ಕಡೆ ಕೂತಿದ್ದಿ. ಎಲ್ಲ ಕಡೆ ಕೂತಿದ್ರು ಯಾವ ಒಳಗೂ ಸಹ ನಾಲಿಲ್ಲಿಂದ ಇಲ್ಲಿ ನಾನು ಮುಂದೆ ಕೂಟ್ಬೇಕಾದ್ರೆ ಬಹಳ ಹುಷಾರ್ಬೇಕಾ. ಹೆಸರು ಕೆಡಂಗಿಲ್ಲ ನಂದ ಜಗತ್ತಿನ ಒಳಗ. ನಾ ಹೇಳಿದ ಪ್ರಕಾರ ನನ್ನ ಲೈನ್ದಾಗ ನೀವು ನಡ್ಕೋಬೇಕು. ಭಕ್ತರ ನಡ್ಕೋಬೇಕ್ರಿ. ಎಲ್ಲಾರ್ದಾರ ಒಬ್ರು ನಡ್ಕೋಬೇಕ್ರಿ. ಒಬ್ಬರಿಗೆ ಅಂತ ಅಲ್ಲಿದೆ. ಈಗ ನಿಮ್ಮ ಮಾತಲ್ಲಿ 5 ಹಾರ ಕೊಟ್ಟು ಮುಂದೆ ಏನ್ ಹೇಳ, ಯಾರಿಗೆ ಹೇಳ್ತೈತೋ ಯಾರಿಗೆ ಬಿಡ್ತೈತೋ ದೇವ್ರು, ಯಾರಿಗೆ ಪಾಳೆ ಹತ್ತತ್ತೋ ಇಲ್ವೋ. ಹೌದ್ರಿ. ಎಲ್ಲೊಬ್ಬ ಹೋಗಿ ಭಕ್ತರ ಕೈಯಿಂದ ಹೂವಿನ ಮಾಲೆ ಅದನ್ನ ಇಸ್ಕೊಂಬರಪ್ಪ. ಗದ್ದಿಗೆ ಮ್ಯಾಗ ಹೇಳಿ ಬಿಡ್ಲಿ. ಅಲ್ಲಿ ಅವ್ರ ಬೂದಿ ಐತಲ್ಲ, ಅವ್ರ ಬೂದಿ ನಂಬಿ ಹಣಿ ಹಚ್ಚಿ ಬೇಡ್ಕೊಂಡು ನೀವು ದರೊಬ್ಬರು 5 ಅಮಾಸಿ ಹತ್ತಿರಪ್ಪ, ನಿಮಗ ಎಲ್ಲಾ ತರದಿಂದ ಸಂರಕ್ಷಣೆ ಮಾಡ್ತಾನ, ಕಲ್ಯಾಣ ಮಾಡ್ತಾನ, ಉದ್ಧಾರ ಮಾಡ್ತಾನ ಅಂತ ಹೇಳಿದ. ಹೌದಲ್ಲ? ಈಗ ಒಡದೇನು ಹೇಳುದು ಬೇಡಪ್ಪ ನಿನ್ ಪ್ರಶ್ನೆ. ಮತ್ ಒಡದ್ ಹೇಳಂದ್ರೆ ಒಡಬೇಕು. ನಾ ಏನ್ ಹೇಳಕತ್ತೀನಿ, ನೀ ರಾತ್ರಿ ವಸ್ತಿನ ಬಂದಿ ಅಂತ ನಿನ್ ಒದ್ರಿನಿ. ನಿನ್ನ ಪ್ರಶ್ನೆ ನಿನಗ ಕನ್ಫರ್ಮ್ ಆಗ್ಬೇಕಾದ್ರೆ ಹೌದಪ್ಪ ಈ ಹೆಬ್ಬಳ್ಳಿ ದೊಡ್ಡ ಲಾಲ್ಸಾಗೋಲಿ ಈ ಕಡೆ ಶಕ್ತಿ ಐತಿ ಇಲ್ಲ ಅನ್ನೋದು ತಿಳ್ಕೋಬೇಕಾದ್ರೆ ಇಷ್ಟು ಜನರಿಗೆ ಬಂದ ಭಕ್ತರಿಗೆ ಗೊತ್ತಾಗ್ಬೇಕಾದ್ರೆ ಗೊತ್ತಾಗಲಿ. ಗುಪ್ತ ನಿಂತ ಗುಪ್ತ ಹೇಳೇನು ಅಷ್ಟು ಜನಕ್ಕೆ ಗುರ್ತ ಮಾಡ್ರಿ ಅಂತಂದ್ರೆ ಹೇಳ್ಬಿಡೋದು ಏನ್ ನಂದು ಮರ್ಯಾದೆನ ಅಲ್ಲದು. ಅದಕ್ಕ
ಪ್ರಶ್ನೆ ಯಾರು ವಿಜ್ಞಾನ ನನಗೇನ ಯಾರ್ದು ಅಂಜಿಕಿಲ್ಲ. ಹೊಡೆದು ಹೇಳಿದ್ರೆ ಹೊಡೆದು ಹೇಳ್ಬಿಡ. ಹೇಳ್ಬಿಡೋದು ಎಲ್ಲರಿಗೂ ಗೊತ್ತಲ್ಲಿ ಮತ್ತೆ ಏನು ಮಾಡ್ಕೊಂಡು ದೌಡ್ ಸಭಾ ತಪ್ಪು ನಮ್ದ ಇದ್ದಿರ್ಬೇಕಂತ ಜನ ತಿಳ್ಕೊಬಾರ್ದು ಭಾಳ. ದೌಡ್ ಸಭಾ ಪ್ರಶ್ನೆ ಕೇಳ. ಇವಂದು ಲಗ್ನ ಆಗಿ 7-8 ವರ್ಷ ಆತ. ಹೌದಣ್ಣ? ಹೌದ್ರ ಇವನ್ ಕಡೆ 6 ವರ್ಷ ಆಟ ಅದಳ ಇವನ್ ಹೇತಿ. ಹೌದಲ್ಲ? ಹೌದ್ರಿ? ಹ್ಮ್. ಹೌದು. ಈಗ 2 ವರ್ಷ ಆತಪ್ಪ. ಸ್ವತಃ ಒಂದ ಹೊಟ್ಟಿದಾಗ ಹುಟ್ಟಿದ ಇವ್ರ ಅಣ್ಣನ್ ಕೂಡ ಹೌದಣ್ಣ? ಹೌದು. ನೋಡಿ ಹಿಂಗಿರ್ತಾವ ಅದಕ್ಕೆ ಸಮಸ್ಯೆ. ಅದನ್ನ ಏನ್ ಕೇಳಿನಪ್ಪ ಫಸ್ಟ್ ಕೇಳಿನಿ. ಬೇಡ ಅಳಬೇಡ, ಮುಗಿಸ್ಬಿಡು ಇನ್ನ. ಅಳಬೇಡ, ಅದಕ್ಕ ಸ್ವಲ್ಪ ಸುದ್ದಿ ಮಾಡ್ರಿ ಮತ್ತೆ ಅವ್ರಿಗೆ. ಈಗ ನಾಳೆ ಕರ್ಕೊಂಡು ಹೊಂಟಿಯಲ್ಲ ಇಲ್ಲಿ ಕೇಳ. ಅವ ಯಾವ ತರ ಹೇಳ್ತಾನ ಆ ತರ ಮಾಡಿಸ್ಕೊ. ಬಾಳ ಏನ್ ಬರುದಿಲ್ಲ ಮಗನ. ಒಂದ ತಾಯ್ತು ತಪ್ಪದ ನಾನು ರೂಲ್ಸ್ ಧಾರವಾಪುರಿ ಭಕ್ತರಿಗೆ ಕಂಡೀಷನ್ ರೂಲ್ಸ್ ಅಂದ್ರೆ ನನ್ನ ವಚನ 5 ಅಮಾಸಿ ತಪ್ಪದಾತ್ಮಕ. ನಾನು 5 ಅಮಾಸಿ ಹೇಳಿನಿ. 1 ಅಮಾಸಿ ಹೋಗುತ್ತೋ, 2 ಅಮಾಸಿ ಹೋಗುತ್ತೋ, 3 ಅಮಾಸಿ ಹೋಗುತ್ತೋ. ಅಷ್ಟ್ರ ಒಳಗಾಗಿ ಅವರಿಂದ ಅವ್ರ ಅಕಿಲಿಂದ ಬಾಲಿಂದ ನಾ ಡ್ರಾವೆರ್ಸ್ ಕೊಡ್ತೀನಿ ಅಂತ ಸುದ್ದಿ ಬಂದ್ರ ನಾನು ಹೇಳ್ತೀನಿ. ಈಗ ಹಳೆಯದು ಸುದ್ದಿ ಅನ್ಕತ್ ಆಗುದಿಲ್ಲ. ಅದ ದುಡ್ಕಕ್ ಹೋಗಬೇಡ, ಅದಕ್ಕೂ ಆಶೀರ್ವಾದ ಮಾಡ್ತೀನಿ ನಾನು. ಇದನ್ ಮೊದಲು ಹೊಳಿ ದಾಟಿಸ್ತೀನಿಪ್ಪ. ನನ್ ಬೂದಿ ನಂಬಿ ನಡ್ಕೋ. ಇದು ಖರ್ಚು ಬರ್ತೈತೆ ಒಟ್ಟು. ನಂಬಿ ದುಡ್ಕೊಂತ ಹೋಗೋಣ, ಬಿಡಾಕ್ ಹೋಗ್ಬೇಡ. ಕುಂದ್ರಪ್ಪ ಆ ಕಡೆ ಹೊರ್ಕೊಂಡ್ ಕುಂತ ಬಿಡ್ರಿ. ಈಗ ಈ ಹೊಸಪೇಟೆಯಾರ ಬಂಗಾರ ಕಳ್ಕೊಂಡ್ರ ಬಂದಾರಲ್ಲ. ಹೊಸಪೇಟೆ ಬಂಗಾರ ಕಳ್ಕೊಂಡ್ರ ಯಾರ್ರಿ? ಅಮ್ಮರಿಗೆ ಬ್ಯಾಡ್ರಿ, ನೀವು ಬರ್ರಿ ಮನೇಲಿ. ಯಾರು ಇದ್ದ? ಹೌದ್ರಿ? ನೋಡ್ರಿ ಇವ್ರು ಬಂಗಾರ ಹೋಗಿ 2 ತಿಂಗಳಾತ. ಹೌದು, ಕಳ್ಕೊಂಡ. ಏನು ಹೊರಗ್ಲಾರೆ ಕಡೆ ಹೋಗಿದ್ವು. ಮನೆಯನ್ನಾರಂತೂ ಯಾರು ನಾ ತಗೊಂಡಿಲ್ಲ ನೀ ತಗೊಂಡಿಲ್ಲ ಅಂತಾರ. ಈಗ ಕೊಡ್ಲಿ ಕುಡ್ಗೋಲ್ಲ ಹಾರಾಡುವಂಗ ನ್ಯಾಯ ಹಚ್ಚರು. ಬೇಡಜ್ಜ, ಮತ್ ಮನೆ ನಂಬಿ ಬಂದಾರ. ಮತ್ತೆ ಕೇಳಪ್ಪ, ನಿಮ್ಮ ಬಂಗಾರ ಅಂತೂ ಮೊದಲ ಫಸ್ಟ್ ಮನ್ಯಾಗ ಹೋಗೈತಿ. ಮನ್ಯಾನಾರ ಕಡೆಯಿಂದ ಹೊರಗೆ ಹೋಗಿ. ಅರ್ಥ ಆತ್ರಿ ಅಣ್ಣ? ಅರ್ಥ ಆತ್ರ? ಅರ್ಥ ಆತಂತ್ರ ಅದು ಅನುಮಾನನೂ ಐತಿ ನಿಮ್ಗ. ಹೌದನಲ್ಲ? ಹೌದ್ರಿ, ಆಯ್ತು. ನಿಮ್ಮ ಅನುಮಾನ ಪ್ರಕಾರ ನಾ ಹೇಳಿದ್ದು ಅದಕ್ಕೆ ನಿಮ್ಮದು ಕರೆಕ್ಟ್ ಐತಿಲ್ಲ? ಆಯ್ತು. ಈಗ ಒಂದು ಕೆಲಸ ಮಾಡ್ರಿಪ್ಪ. ಹೆಬ್ಬಳ್ಳಿ ಅಜ್ಜನ ಕಡೆ ಹೋಗಿದ್ವಿ. ಮನೆಯನ್ನಾರ ಆ ಬಂಗಾರ ತಗೊಂಡು ಅದನ್ನ ಹೊರಗೆ ಪಾರ್ಸಲ್ ಮಾಡ್ಯಾರಂತ. ಅದನ್ನ ತಂದು ಕೊಡ್ಲಿಕ್ಕ ತಂದು ಹೋಗ್ಲಿಕ್ಕಂದ್ರ
3 ತಿಂಗಳದಾಗ 3 ತಿಂಗಳ 3 ದಿವಸ ಅವ್ರು ಏನಾಗೋದು ಆಕಡಪ್ಪ. ಯಾರಿಗೆ ಆಗತ್ತ ಅವ್ರ ಬಂಗಾರ ಅವ್ರನ್ನ ಬಿಟ್ಟು ಹೋಗಿಲ್ಲ ಅಂತ ತಿಳ್ಕೊ ಅಂದಾರ. ಮಂಜುನಾಥ ಕಾಯಿ ಕಟ್ಟ ಅಂದಾರ. ನಾವು ಕಾಯಿ ಕಟ್ತೀವಿ ಅಂತ ಹೇಳಿ ಅದ್ ಮಾಡ್ಬಿಡ್ರಣ ಬೆಸ್ಟ್. ನಾಳೆ ಇದೆ ಆದ್ರೂ ಸೋಮವಾರ ಇಪ್ಪ ಮಂಜುನಾಥನ ವಾರ ಆ ತರ ಮಾಡ್ಬೇಕ. ಅದು ಬಂಗಾರ ಹುಲಿ ಬಿದ್ದ ಕರೆ ಆದ್ರೆ ಬಂದು ನನ್ನ ದರ್ಗಾ ಹತ್ಬೇಕು. ಬದಾಮಿ ತಾಲೂಕು ಹೆಬ್ಬಳ್ಳಿ ಬರ್ರಿ ಕೊಡಬೇಕು ಸರ್. ಅದ್ ಮಾಡ್ರಣ. ಇನ್ನೊಬ್ರು ಒಂದು ತೊಲಿ ಕಳ್ಕೊಂಡವ್ರ ಒಬ್ರು ಅದ್ರ ನೋಡ್ಪ. ಯಾರ್ರಿ ಅವ್ರ? ಬರ್ರಿ. ಸ್ವಲ್ಪ ದಾರಿ ಬಿಡ್ರಿ. ಅಲ್ಲೇ ಕುಂದ್ರಲಿ, ಅಲ್ಲೇ ಇರ್ಲಿ, ಅಲ್ಲೇ ನಿಂದಿರ್ಲಿ, ಅಲ್ಲೇ ಕೇಳಿ ನೀನು ಬಂಗಾರ ನುಂಗಿ ನೀರು ಕುಡ್ದಾರಮ್ಮ ಸಿಗುದಿಲ್ಲ ಪ್ರಸತ್ತು. ಹೊರಗ್ಬೇಡ ಅದ್ರ ಸಂಬಂಧ. ಒಳ್ಳೆ ಸಿಗಂಗ್ ಮಾಡಿ ಒಂದಿಟ್ಟು ಮತ್ ಬೇರೆ ಹೊರಗ್ಬೇಡ, ಮುಗೀತದ. ಇನ್ನೊಂದು ದಿವಸ ಪರಮಾತ್ಮ ನನ್ ಚಂದಗಡಪ್ಪ ಆಶೀರ್ವಾದ ಮಾಡು, ಆಯುಷ್ಯ ಕೊಡ ಅಂತ ಬೇಡ್ಕೊ. ಹಂಗ ಸಿಗಂಗ ಮಾಡಕ್ ಹೋಗಪ್ಪ. ಅಲ್ರಿ ಅವ್ರು ದುಡಿಮೆ ಮ್ಯಾಗ ಒಂದ್ ಸ್ವಲ್ಪ ಕೊಡ್ರಿ ಅನ್ನೋದ್ರ ಆ ಕಡೆ ಅದು ಹೋಗಿದ್ ಹೋತ್ರಿ. ಹಾ, ಇನ್ನು ನಾ ಏನ್ ಹೇಳಿದೀಗ ಅದಕ್ಕೆ ಆಸೆ ಮಾಡ್ಬೇಡ. ನಂಬಿ ನೀ ನಿನ್ನ ಜೀವ ಇರುವಾಗ ಮತ್ತ ಈಗ ಏಟ್ ಹೋಗೈತೆ ಅದಕ್ಕಿಂತ ಡಬಲ್ ಕಾಣುವಂಗ ನಮ್ದು ಆಶೀರ್ವಾದ. ಅದ್ ಮಾಡ್ರಿ. ಮತ್ತ ತಮಾಷೆ ಹತ್ಬೇಕು. ನೀ ಅಲ್ಲೇ ಊರಾಗ ಮನ್ಯಾಗ ಕುಂತ್ರ ಕಾಣುದಿಲ್ಲ. ಹೆಬ್ಬಳ್ಳಿ ಕರೆಯಾಕ್ ಬರ್ಬೇಕ್ರಿ ಅಮ್ಮರ. ಬರ್ರಿ. ಆಶೀರ್ವಾದ ಕಾಯಿ ಹೋಗಿ ನಂದೊಂದು ಸ್ವಲ್ಪ ಕೊಡ. ಕೊಟ್ಟೇನ್ರಿ. ನೋಡ್ರಿ ಬಾ. ಆಸ್ತಿ ಬಗ್ಗೆ ತಂದೆ ಮಗನ ಹೊರಗೆ ಹಾಕ್ತಾನೆ. ಗಜೇಂದ್ರ ಬಿಡೋದ ಯಾರ್ಯಾವ್ರ? ಸಕ್ರಿ ತೊಗೊಂಡ್ರ ಬಂದ ಕುಂತಾನಲ್ಲಿ ಇಸ್ಕೊಂಡು ಇಲ್ಲೇ ನಂದು ನೋಡಿ ಮೊಬೈಲ್ ಒಳಗೆ ನೋಡಿ ಇಲ್ಲೇನೋ ನಾನು ಗುರಿ ಮುಟ್ಟಿದ್ರು ಮುಟ್ಟಬಹುದು ಅಂತೇಳಿ ಬಂದ ನೀನು ಕೇಳ. ಹೌದಲ್ಲ? ಹೌದು. ನಿನಗ ಅಜ್ಜೇನು ಹೇಳಿದ್ನಪ್ಪ ಮೊದಲ ಅವನು ಬೂದಿ ನಂಬಂತ ಹೇಳಿದ. ನಂಬೆ ಬಂದೇನಂತ ನೀ ಅಂದಿ. ಹೌದಾ? ಹೌದು. ನಾ ಹೇಳ್ದಂಗೆ ಗೊತ್ತಿದ್ಯಾ? ಈ ಅಜ್ಜ ಹೇಳಿದ್ದು ಮಾಡ್ಬೋದು. ಹತ್ಬೇಕು ಹೆಬ್ಬಳ್ಳಿ ಒಂದೇದ್ದ ಆ ಥರ ಮಾಡು. ಅದನ್ನ ಹೆಂಗ ಆಟ ಆಡಿಸ್ತೀನಿ. ಅವ ಯಾಕೆ ಕೊಡುದಿಲ್ಲ ಅಂತ ನಿಮ್ಮಪ್ಪ ಅದು ನಾನು ಬಿಡ ದುಡ್ಕೋಬೇಕು. ಅದ್ ಮಾಡೋಣ. ಈಗ 5 ಮಂದಿ ಬಾಳ ಇದ್ದಾಗ ಈ ಗದಿನ ಯಾರು ಬಂದಾರು, ಹೊಸದಾಗಿ ಯಾರ್ಯಾರು ಬಂದಾರು ಇಷ್ಟು ನೀನ್ ಗದಿನವ್ರು ಯಾರು ನೋಡ್ರು ಹೊಸ್ತಾಯ್ತು ಬಂದವರು. ಗದಗ 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 ಅಷ್ಟ ರೀ. ಗದಗ 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 ನಿನ್ ರಾಜ್ಯ ಹೇಳಿಲ್ಲ ಕನ್ಯೆ ಹೆಣ್ಣು ಹತ್ತಲ್ಲ ಮಾಡ್ಯಾರಂತ. ಅದಕ್ಕೆ ಏನ್ ಮಾಡ್ಕೊಡ್ತೀನಿ ಅದನ್ನ ಮಾಡಿಸುವ.
ಹೇಳೇನಿಲ್ಲ ಕಾಯಿ ಇದು ಕಾಯ್ತಾ ಗದ್ಗಿ ಅಲ್ಲಿರದ ನೀವು ಅಜ್ಜ ಹೇಳು ಮುಂದ ಎಲ್ಲಿ ನಿಮ್ ಅಮಾಸಿ ಬಂದ ಆಶೀರ್ವಾದ ಕಾಯಿ ತಗೊಂಡು ಹೋಗಿ ಕಟ್ಟ ನನ್ನ ಬುದ್ಧಿ ನಂಬ 5 ಅಮಾಸಿ ತಪ್ಪದ ನನ್ನ ದರ್ಗಾ ಮಾಡೋಣ. ಅಂಗಡಿ ಒಂದು ವ್ಯಾಪಾರ ಆಶೀರ್ವಾದ ಕಾಯಿ ಓದ್ ಕಟ್ಟು ಅಂಗಡಿಗೆ ಒಂದು ಮನೆಗೆ ಒಂದು ಅಂತ ಅಜ್ಜ ಹೇಳ್ಯಾನ. ಅದನ್ನ ಅದ್ ಮಾಡೋಣ. ಹೇಳೇನಿಲ್ಲ ಅಮಾಸಿಗೆ ಬರ್ರಿ. ಇಲ್ಲಿ ಇರುದಿಲ್ಲ, ಪ್ರತಿ ಗುರುವಾರ ಇಲ್ಲಿ ಇರುಲ್ಲ, ಸಂಡೇ ಒಂದೇ ಇಲ್ಲಿ ಗೌಸಭಾ ನೀತಿ ನ್ಯಾಯ ಮಾಡಿ ಹೋಗ್ಯಾಳಪ್ಪ. ಬರಂಗ್ ಮಾಡ್ರಿ. ಹೌದು ನಾನು ನಿಮ್ ಪ್ರಶ್ನೆ ಹೌದು ಮೇಡಮ್. ಹೌದು ಕೊಡು ಪ್ರಸಾದ್ ಕೊಡು. ನನ್ ಬೂದಿ ನಂಬಿ ನಡ್ಕೋ ಮೊದಲಾಗಿ ಹೋಗಕ್ ಕಾರಣ ನೀನ ಅಂತೇಳಿ ಅದನ್ನು ಹೇಳ್ಯಾನ, ನಾನು ಹೇಳ್ತೀನಿ. ಹೌದು ನೀನ ತಪ್ಪು ಮಾಡಿ ಮೊದಲ. ಹೌದ್ರಿ ಹೌದು. ಸೊರಟೂರಾಗ ಸೌಟ್ರ ಅನ್ರಿ ಗದಗಂತೂ ಹೋದ್ರಿ ಗದಗಂತಂದು ಹೋದ್ರ್ಯಾರ ಅವ್ರು. ನಿನ್ನ ಅಜ್ಜಗ ನಿಂದು ತಿಳಿದಿಲ್ಲ ಅಂತೂ ಮಾಡ್ಸ್ಯಾರಂತ ಕೆಲವು ಮಂದಿ ಹೇಳ್ಯಾರ, ಮಾಡಿದ್ದಾಗೈತಂತ. ಹೌದಾ? ದೇವ್ರ ಕಾಟ ಅಂತೂ ಹೇಳ್ಯಾರ. ಹೌದ್ರಿ ಒಂದಿಸ್ ಮಂದಿ ಹೆಂಗಂದ್ರ ಒಂದಿಸ್ ಮಂದಿ ಹೆಂಗ ದೇವ್ರ ಕಾಟನು ಅಂತ ಹೇಳ್ಯಾರ. ಹೌದಾ? ದೇವ್ ಇದ್ದದ್ದ ಕರೆ. ನಿನ್ನ ಮನೆಗೆ ಕೌಕಟ್ಟು ಮಾಡಿಸಿ ಹೋಗ್ಬೇಕು ಬದ್ದ, ಇಲ್ಲಕಂದ್ರೆ ಹಿಂಗ ಅಡ್ಡಾಡಿ ನೀ ಸಾಯ್ಬೇಕು. ದವಾಖಾನಿದಲ್ಲ, ಮಾಟದ್ದಲ್ಲ. ಅದ್ಯಾಕೇಳ ನಿಮ್ಮ ಸಂಬಂಧಿಕರ ಒಳಗೆ ಹಿಂಗ ಆಗಿ ಸತ್ತಾರ ಒಬ್ರು ಯಾರ ಇದ್ರೋ ಏನು? ಯಾರು ಇಲ್ರಿ, ಅಂತಾರಿಲ್ಲ. ತಂಗಿಯನ ಮಗಳು ಸತ್ತ ಅಂದ್ರೆ ಯಾರಿಲ್ಲ ಅನ್ನೋದು ಯಾರ್ರಿ ಯಜಮಾನ್ರು ಬಾದನಾತ್ರಿ, ಮಗಳು ಒಂದು 6-7 ವರ್ಷ ಆತ್ರಿ. ಮತ್ತೆ ಯಾರು ನಮ್ಗೆ ಗೊತ್ತಾಗಲ್ಲ. ಯಾವ್ದೈತ್ ನೋಡುವ. ಎಷ್ಟ್ ತಿಂಗಳಾತ? 2 ತಿಂಗಳಾತ. ತಲಿ ಹೆಚ್ಚಾಗಿ ನಂದ ಅಂದಿ. ಹ್ಞೂನ್ರಿ. ಅದ 3 ವರ್ಷ ಆಗೈತಿ. ನಿಮ್ಗೆ ಗೊತ್ತಿರ ನಮ್ಗೆ ಅಂತ ಗೊತ್ತಾಗಲ್ಲ. ಕೂಡಿ 3 ವರ್ಷ ಐತಿ. ನೀವು ತಕ್ಕೋರಿ ನಮ್ಗೆ. ನಿಮ್ಗೆ ಬಿಡ್ದೇನೆ, ನಿಮ್ ಬೆನ್ನಿಗೆ ಬಿಡ್ದೇನೆ. ಅವಕಟ್ಟು ಮಾಡ್ಕೊರಿ ಮನಿಗೆ. ಹ್ಞೂನ್ರಿ. ಬಂದೋಬಸ್ತ್ ಮಾಡ್ಕೋಬೇಕ. ಈ ಅಜ್ಜಾರನ್ ಕರ್ಕೊಂಡು ಹೋಗ್ಬೇಕು ಮನಿಗೆ. ಹ್ಞೂನ್ರಿ. ನಾನು ಮೊದಲ ಆರಾಮ ಮಾಡ್ರಿ, ನಾ ಏನ್ ಮಾಡೋದು ನಿಮ್ಗೆ. ಮತ್ತೆ ದಾರಿ ಬಂದಿಂದ ನಿಮ್ಗೆ ಗುಣ ಆಗ್ತದ. ಮೊದಲ ಮನಿ ಕೌಕಟ್ಟು ಮಾಡ್ಕೊಂಡ ಹ್ಞೂನ್ರಿ. ಆಮ್ಯಾಗಿಂದ 21 ದಿವಸ ಮೂಕ್ ನೀರ್ ಮಾಡ್ಬೇಕ. ಇದ್ರ ನಾನು ಕುಸ್ತಿ ಹಿಡಿಬೇಕಾದ್ರೆ ಬಾಳ್ಬೇಕ. ಹ್ಞೂನ್ರಿ. ನೀವೇನ್ ಅದ ನೀಗುತ್ತೋ ನೀಗುದಿಲ್ಲೋ, ಮೂಕ್ ನೀರ್ ಮಾಡೋರು ಯಾರು ಅದನ್ನೆಲ್ಲಾ ವಿಚಾರ ಮಾಡ್ಕೊಂಡು ಇಕ್ಕಟ್ಟ ಅಜ್ಜಿಗೆ ಹೇಳಿ ಗದ್ದಿ ಮುಗಿದಿಂದ ಆಮೇಲೆ ಹೇಳ್ರಿ. ಮಾಡ್ತೀವಂತಾರ ಹೇಳ್ಬೇಕು, ಇಲ್ಲ ನಮಗ್ ನೀಗುದಿಲ್ಲ ಬಿಡ್ರಿ ಅಜ್ಜಾರ ಅಂತಾರ ಹೇಳು. ಏನ್ ಆರಾಮ ಮಾಡ್ತಾನೆ ಮಾಡಿ. ಐತಿ ಹೋಟೆಲ್ ಏನ ಬಂದ್ ಐತಿ, ಕಟ್ ಆಗೈತಿ. ಬರೇ ಸಾಲ ಮಾಡುದು, ಅದನ್ನ ತಗದ್ ಇದನ್ನ ತಗದ್ ಅದಕ್ಕ ಹಾಕುದು. ಹೌದಾ ನಿಮ್ ಪ್ರಶ್ನೆ? ಹೌದ್ರಿ ಅಜ್ಜಾರ ಹೇಳಿಲ್ಲ ನೀಗ? ಮತ್ತೇನ್ ಹೇಳ್ಯಾರ? ಮತ್ತೆ ಕಾಯಿ ಕಟ್ಟಕ ಅಲ್ಲಿ ಹೋಟೆಲ್ ಕರ್ಕೊಂಡ್ ಬಂದ್ರೆ ಮತ್ತೇನ್ ಹೇಳ್ಯಾರ? ಮತ್ತೇನ ಕಾಯಿ ಕಟ್ಟಂತ ಮಾಡಿಸ್ಕೋ. ಅವ್ರ ಅಜ್ಜಾರ ಯಾವ ತರ ಹೇಳಿ ಮಾಡಿ ಕೊಡ್ತಾರ ಆ ತರ ಬದ್ದ ಮಾಡ್ಕೊಂಡ್ ಕಟ್ಟುವ. ನಾ ಮನಸ್ಸು ಮಾಡಿದ್ರೆ ನನ್ನ ಬೂದಿ ತಕ್ಕ, ನನ್ ಮನಸ್ಸಿನ ತಕ್ಕ ನೀ ನಡ್ಕೊಂಡೆ ಅಂದ್ರೆ ಅದು ಇದ್ದಾಗ ನೀವು ಡಬ್ಬಿಗಳು ಅದನ್ನ ಮೊದಲು ಮಾಡಿಸ್ಕೋಬೇಕು. ಕೊಡು ಪ್ರಸಾದ್. ಈ ಒಂದ್ ಆಶೀರ್ವಾದ ಕಾಯಿ ಓದ್ ಕಟ್ಕೊರುವ. ಹೌನ್ರಿ. ನನ್ನ ಬೂದಿ ನಿಮ್ಮ ಮಂಡ್ಯವ್ರ ಬೂದಿ ನಂಬಿ ನಡ್ಕೋ. ಒಂದ್ 5 ಅಮಾಸ್ ನಮ್ ತರಗ ಪ್ರಸಾದ್ ಕೊಡಪ್ಪ. ಯಾವ ಊರನ್ನ ಕರ್ತೀನಿ
ಅವ್ರನ್ನ ಪ್ರಸಾದ ಕೊಟ್ಟು ಪಟ ಪಟ ಕಳಿಸ್ಬೇಕ ಹಿಂದಕ್ಕ. ಹ್ಞೂ ರೀ. ಇವ್ರು ಗದಿಗಿನಾರ ಗದಿನ ರೀ. ಇವ್ರ ಮಗ ಒಂದ್ ಹ್ಯಾಂಗಾಗಿ ಸತ್ತ. ಹ್ಞೂ ರೀ. ಒಂದ ದೀಪ, ಒಂದ್ ಹೆಣ್ಣು, ಒಂದ್ ಗಂಡು. ಹ್ಞೂ ರೀ. ಅದು ಹೆಂಗಾಗಿ ಸತ್ತವ, ಎಲ್ಲಿಂದ ಬಂದ, 4-5 ದಿವಸ ಅದನಂತಪ್ಪ. ಇಲ್ಲಿ ಯಾರು ಗದ್ದ ಎಬ್ಬಿಸ್ಬಾರ್ದ. ನಾನು ಹೇಳಿಕೆ ಮಾಡೋ ಮುಂದ ಸ್ವಲ್ಪ ದಾರಿ ಬಿಡ್ರಿ ಅಲ್ಲೇ. ನಮಗ ಈಗ ಇದು ಒಂದು ಮಗಳ ಹಂಗಾಗಿ ಸಾಯಬಾರ್ದು, ಏನೂ ಆಗಬಾರ್ದು. ಇದ್ದರಿಗೆ ಏನಾಗುದಿಲ್ಲ. ನಿಮ್ಗೆ ನಂದು ಹೆಬ್ಬಾಳ ಆಶೀರ್ವಾದ ಐತಿ. ಅದ ದೇವ್ರ ಮನ್ಸಿಗೆ ಬಂದಾವ, ದೇವ್ರ ಕರ್ಕೊಂಡ ನೋಡ್ರಿ ಅವ್ರ ಮ್ಯಾಗ ಐತ್ ನೋಡ್ರಿ. ನೀವು ಚಿಂತೆ, ನೀವೊಂದು ಅಲ್ಲಿ ಬಹಳ ನುಂಗಿರಿ, ತಪ್ಪು ನುಂಗಿರಿ. ನುಂಗಿದ್ ಕರೆಯವ್ ಸೋಳ, ಕರೆಯವ್ ಸೋಳ. ಕರೆಯವ್ರಿ ಕರೆಯವ್. ಅದನ್ನ ನಾ ಹೇಳಿದ್ನಂದ್ರ ಇನ್ನೊಂದು ದಿವ್ಸಕ್ಕೆ ನೀನು ಸಾಧ್ಯ. ಬೇಡ ಸರ್. ಬೂದಿ ತಗೊಂಡು ಹೋಗು. ನಂದು ಅಮಾಸಿ ದರ್ಗಾ ಹತ್ತು ಒಂದು ಆಶೀರ್ವಾದ ಕಾಯಿ ತಂದು ಕೊಟ್ಕೋ. ನಾ ನಿಮ್ಮನ್ನ ಗಂಡ ಇರ್ತೀನಿ, ನಿನ್ನ ಮಗಳನ್ನ ಹೆಂಗ ನಾ ಸಲುತ್ತೀನಿ, ಹೆಂಗ ಆಶೀರ್ವಾದ ಮಾಡ್ತೀನಿ ಅನ್ನೋದು ಪರೀಕ್ಷೆ ಮಾಡಿ ನಂಬಿ ನಡ್ಕೊರಿ. ಒಟ್ಟ ದೇವ್ರು ಕಟ್ಕೊಂಡು ಹೋಗುವಾಗ ನಾವು ಉಳಿದ ದೇವ್ರ ಗಂಟಿ ಬರ್ಸುದು. ಅದು ಯಾರ ಕೈಯಾಗೂ ಸಿಕ್ಕಿಲ್ಲದ ಮರಣ ಮಾರಾಟ. ನಮಗ ಬಿಟ್ಟಿಲ್ಲ ಮರಣ. ಮತ್ ನರಮಾಡ್ಸ್ಯಾರ ಅಂದ್ರೆ ಏನ? ತೊಗೊಂಡೋಗಿ ಪ್ರಸಾದ ಕುಂದ್ರಿ. ಪ್ರಸಾದ ತಗೊಂಡಾರ ಹಿಂದೋರಿ. ಹೇಳಿದ್ರಿ ನಿನ್ನ ಮನ್ಯಾಗ ನಿನ್ನ ಮಗನ ಕಾಲೇಜಿಗೆ ಇಲ್ಲಿ ಕೇಳ. ಕೇಳ್ರಿ. ಅದಕ್ಕೂ ಪ್ರಶ್ನೆ ಗೊತ್ತಾಗಿಲ್ಲ, ನಿನಗೂ ನಿಮಗೂ ಗೊತ್ತಾಗಿಲ್ಲ. ಅದ ಒಟ್ಟ ಸೇರಲ್ ಮಂದಿ ಕೂಡ, ಉಡಾಳ್ ಮಂದಿ ಕೂಡ, ಕುಡ್ಕುರ್ ಕೂಡ, ಹಡುಕುರ್ ಕೂಡ ಕೂಡಿ ಬಡಿಸ್ಕೊಂಬಂದನ. ಆ ತರ ನಿನ್ನ ಮಗ್ಗ ರೌಸಿ ಹೇಳುವಂಗ, ತಂದೆ ತಾಯಿ ಮಾತು ಕೇಳಲ್ಲಂಗ, ಮನಿ ಹೊಂದಲ್ಲಂಗ ಮಾಡ್ಸಿದ್ದೆ. ಅದಕ್ಕ ಮನಿಗೆ ಕರ್ಕೊಂಡು ಹೋದ್ರಕ್ಕಿನಂದ್ರ ಅರ್ಧರ್ನ ಮನಿಗೆ ಕರ್ಕೊಂಡು ಹೋಗು. ಒಂದೇ ಒಂದು ಬಳ್ಳಿ, ಒಂದು ಕಾಯಿ, ಒಂದು ಹಣ್ಣು ಒಂದಾಯ್ತು ನಿನಗ. ಹೌದಾ? ಅದೇನ್ ಹೇಳ ಕುಂತಾಗ ಮುಂದ ನಿನಗ ಬಹಳ ಇದು ಬರ್ತ ಅಂತ ಕೇಳಿಲ್ಲ. ಅಷ್ಟೇಜ್ ಐತಿ. ಈಗ ಅದನ್ನ ಐತಾರ ಅಮಾಸಿ ದಿವಸ ಒಟ್ಟ ಅದಕ್ಕ ಅಜ್ಜಾರ ಏನ್ ಹೇಳ್ತಾರ ಮನಿಗ್ ಕರ್ಕೊಂಡು ಹೋಗು. ಆ ತರ ಬಂದೋಬಸ್ತ್ ಮಾಡ್ಕೋ. ಐಟಮ್ ಮಾಡಿ ಕೊಡ್ತಾರ. ನಿನ್ ಮಗನ್ ಕೊಳಗ್ ಹಾಕ, ಇಲ್ಲ ನೀ ಹಾಕೋ. ನಿನ್ನ ಮಗ ದಾರಿಗೆ ಬರ್ತಾನ, ಕಲಿತಾನ. ಅಜ್ಜಾರಿಗೆ ಹೇಳಿ ಕೇಳ್ಕೊಂಡು ಹೋಗು. ಎಂತ ಕರ್ಕೊಂಡು ಹೋಗ್ತೀನಿ ನಾನು. ರೋಣ ಅಂತ ಒದರಿಲ್ಲ. ರೋಣದಾಗಿದ್ದ ಬಂದ್ಯೋ ಗದಿನಾಗಿದ್ದ ಬಂದ್ಯೋ? ನಾ ರೋಣ ಅಂತ ಒದರಿಲ್ಲ. ನಾ ಅದಕ್ಕೆ ಹೇಳಿದ್ರೆ ನಮ್ ಬೆಟಗೇರಿ ಅಂತ ಗದಗ ಮನಿ ಬಿಡ್ಬೇಕಾದ್ರ ಗಂಡನ ಮನಿ ಕುಂದ್ರ ಅಂದ್ರ ಕುಂತ್ ಬಿಡ. ಮತ್ತ ಅವ್ರನ್ನ ಯಾಕೆ ಬಂದಿರ್ತಿ? ಆಕಿ ಗಂಡ ಹೇಳ್ಬಿಡು ಎದ್ದ ಬಂದಾರ. ಆಕಿ ಗಂಡ ಮನ್ಯಾಗ ಈಕಿ ಮ್ಯಾಗ ಸಿಲ್ರು ಶಟ್ಟು ಕೋಪ ಮಾಡ್ತಾನ. ದೂರ ಸರಸ್ರಿ ಹೇಳ್ಯಾರಲ್ಲ ಆಗಿಲ್ಲ ಏನ್ ಹೇಳ್ಯಾರ?
ಒಂದು ದೈತ್ಯ ಮಾಡಿ ಹೇಳಿಲ್ಲ ಹ್ಞೂ ರೀ ಹೇಳ್ಯಾರ ಅದು ನೀಗಿದ್ರೆ ಮನೆಗೆ ತಂದಿಲ್ಲ ಹ್ಞೂ ಗಂಡ ಅಮಾಸಿ ಯಾರ್ಯಾರಿಗೆ ಏನ್ ಮಾಡಿಕೊಡ್ಬೇಕು ಇಲ್ಲೇ ಹೇಳಿಕೆ ಮುಗುದಿಂದ ಅಜ್ಜಾರಿಗೆ ಕೊಡು ನನ್ನ ಮನೆಗೆ ನೀನು ರೋಗ ಜಡ್ಡು ಕೂಡ್ಸ್ಕೊಂತೀವ ನೀನು ಬಿಡ ನನ್ನ ಮನಸ್ಸಿನಿಂದ ಅಮ್ಮಾರ ನಿಮ್ಗರಿ ಬರ್ರಿ ಬಂದ ನಿಮ್ಮ ಎಲ್ಲಾದು ನನ್ನ ಆಶೀರ್ವಾದ ಇರ್ತೈತಿ ನಾ ಕಲ್ಯಾಣ ಹೋಗಂಗ ಆಶೀರ್ವಾದ ಮಾಡ್ತೀನಿ ಖಾಲಿ ಹೋಗ್ಬಿಡ್ತಿ ರೋಗ ಸೇರ್ಸ್ಕೋಬೇಡ್ರಿ ಭಾಳ ಬರುತ್ತೀನಿ ನೀನ ಚಿಂತೆ ಬಿಟ್ಟು ಬಿಡ್ರಿ ಅವನ್ನೆಲ್ಲ ಇವತ್ತಿಂದ ಕಬ್ಬಳ್ಳಿ ಹತ್ತಿಗೆ ಬಂದಿಲ್ಲ ನಾನು ತಲೆ ಮ್ಯಾಗ ಹೊರಿಸಿ ನಾನು ಬೂದಿ ತೊಗೊಂಡ್ಬೋದು ಮಾಡ್ರಿ ಅಮಾಶಿ ಬಾರಪ್ಪ ನಿನಗೂ ಹೇಳಿಲ್ಲ ಅಂತಾರ ಬರ್ರಿ ಮಕ್ಕಳು ಕೇಳಿಲ್ಲ ನೀ ಮಗಂದು ಅಮಾಶಿ ಬಂದ ಆಶೀರ್ವಾದ ತಗೊಳ್ಳಿ ಪೂಜೆ ಮಾಡ್ಕೊಂತ ಓದಿ ಹೊರಕ ಮನೆಗೆ ಐತೆ ಅಮಾಶಿ ನಾನು ತರಗ ನಾಳೆ ಅಮಾಶಿ ಮಗ ಬಂದ್ರೆ ಕುಂಬ ಹುಬ್ಬಳ್ಳಿ ಊರಾಗ ಬೆಂಗಳೂರು ಹಾ ಹೋಯ್ತು ನೀ ಬಾರಪ್ಪ ಅದನ್ನ ಒಂದು ಬೇರೆ ನಡೆದೈತಲ್ಲಿ ನಾವು ಒಡದ್ ಹೇಳುದಿಲ್ಲ ನಾ ಹೇಳ್ದಟ್ಟು ಆಶೀರ್ವಾದ ಕಾಯಿ ಊದ್ ಕಟ್ಬೋದು ಒಂದ್ 5 ಅಮಾಶಿ 10 ಯಾಕ ಮಕ್ಕಳ ಮ್ಯಾಗ ಇಲ್ಲದ ಮೋಹ ಅದಿರಿ ನೀವು ಇಲ್ಲದ ಪ್ರೀತಿ ಅದಿರಿ ನಾನು ಆ ಶಬ್ದ ಏನ್ ಮಾಡ್ತೀನಿ ಸುತ್ತ ಮಾಡ್ತೀನಿ ನೀ ನಡ್ಕೊಳ್ಳೋದು ಒಂದು ಮಾಡ್ರಿ ಕೊಡ್ ಹಿಂದ್ ಕುಂತ ಬಿಡ್ರಿ ಅಣ್ಣ ನಿಮ್ದು ಅವ್ರೇನ್ರಿ ಬಿಡಿಗೇರೇನ್ರಿ ಹುಬ್ಳಿ ರೀ ಹುಬ್ಳಿ ಆಗಿಲ್ಲ ಏನ್ರಿ ಬಿಡಿಗೇರಿ ಅಷ್ಟ ಮುಳುಗುಂದಾರ ಮುಳುಗುಂದ ಹುಬ್ಳಿ ಅಂದಿರಿ ಅವ್ರ ಇನ್ನೊಬ್ರು ಬಂದ್ರು ಅಕ್ಕರ ಮುಳುಗುಂದರ ಯಾರಾದ್ರಿ ಬಂದ್ಬಿಡ್ರಿ ಸ್ಕೂಟಿ ತಗೊಂಬಂದಿದ್ರಲ್ರಿ ಮುಳುಗುಂದರ ಯಾರಾದ್ರಿ ನೋಡ್ರಿ ಹೆಣ್ಮಗ್ಗೆ ಏನ್ ಕೊಡ್ತೇನಂತ ನಿನಗ ಹೆಚ್ಚು ಇದನ್ ಮಾಡಕ ನಿನ್ನ ಹತ್ರ ಆಗ್ತಿಲ್ಲಮ್ಮ ಏನ್ ಹೇಳೋರು ಒಂದು ಗಜಲಿಂಬಿ ಹಣ್ಣು ಕೊಡ್ತೀನಿ ಅದು ಮುದ್ದತ್ತೆ ಯಾವಾಗ ಬತ್ತಾಗ ತಗೊಂಡ್ ಹೋಗ್ಬೇಕು ಬಂದ್ ಮತ್ತೆ ದೇವ್ರ ಜಗದಾಗ ಇಡ್ಬೇಕು ಅಮಾಸಿ ದರ್ಗ 10 ಆಶೀರ್ವಾದ ಕಾಯಿ ಹೋಯ್ರಿ ನನ್ ಬೂದಿ ನಂಬಿ ನಡ್ಕೋ ಅದನ್ನ ಹೆಂಗಾರ ಮಾಡಿ ನಿನ್ನ ಕಡಿಗೆ ಮಾಡ್ಕೊಂಡು ಬರುತ್ತೀನಿ ಹೊರಗ್ ಬರ್ಲಾರ್ದಂಗ ಆಗ್ಬೇಕು ನೋಡ್ರಿ ಅಜ್ಜಾರ ಹೊರಗ್ ಬರಕ್ ಬೇಡ ಹೊರಗ್ ಬರ್ಲಾರ್ದಂಗ ಒಂದ್ ಸಾಕು ನೀ ಸಿಕ್ಕೊಂತಿ ಅವ ಹೊರಗ್ ಬರ್ತಾನೆ ನೀ ಒಳಗ್ ಹೋಗಿ ಯಾವ್ದು ಹಾಕೊಂತಿ ಅವನ ಜೈಲ್ನ್ಯಾಗ ಆತರ ಮೂಕ್ ಮಾಡಬಾರ್ದ ಅವ ಮುದ್ದಾಮ್ ಕಡಿ ಕಳ್ಸಬ ಈಕಿ ಮಕ್ಕಳಿಗೆ ಇಬ್ರು ಹೋಗ್ಯಾರಂತ ಏನ್ರ ಹೌದು ಒಂದ್ ದಿವಸ ಇಬ್ರು ತಪ್ಪದ ಪದ್ಯಾರ ನಮಾಜ್ ಮಾಡು ನೋಡ್ರಿ ಬಾಯಾರ ಇಬ್ರು ಎಷ್ಟು ದಿವಸ ಪಂಜಾರ್ ನಮಾಜ್ ಮಾಡ್ಬೇಕು ಕಂಟಿನ್ಯೂ ಆಗಿ ಅಲ್ಲಾನಲ್ಲಿ ದೋವ ಬೇಡ್ಬೇಕು ಕೆಟ್ಟ ದುಷ್ಟ ಚಟಾದೆ ಮನಸ್ಸುಗಳನ್ನು ತೆಗಿಬೇಕು
ಹೆಂಗ್ ಮಾಡ್ತೀರಿ? ಏನ್ ಮಾಡ್ತೀರ? ಮಾಡ್ತೀವಿ. ಬಿಟ್ಟು ಬಿಡ್ರಿ ಇನ್ನೆಲ್ಲ. ನನ್ ಕಡೆ ತಬ್ಲಿಕ್ ಸುನಿ ನೀವು ಮಾತಾಡ ಪಂಚರ್ ನಮಾಜ್ ಮಾಡಬೇಕು. ಕುಂದ್ರಿ. ಈ ಹುಡುಗ ಸಾಲಿಗೆ ಹೋಗ್ಬೇಕಂತ ಇವಾಗ ಮ್ಯಾಗಿಂತ ಬೀಳ್ತಿ ಅಂತ ಹೋಗ 21 ದಿವಸ ಮೂಕ್ ನೀರ್ ಮಾಡ ನಿಗತ್ತಾನೆ. ಮಾಡಿದ್ರೆ 21 ಗಜಲಿಂಬೆ ಹಣ್ಣು, 21 ಜವಾರಿ ಹಣ್ಣ, 5 ಅಮಾಸಿ ನನ್ನ ತರಗ ಹತ್ತಿಸ್ಬೇಕು ಹೆಬ್ಬಳಿಗೆ. ಆಶೀರ್ವಾದ ಕಾಯಿ ಓದ್ ಕಟ್ಕೋಬೇಕ. ನನ್ ಬೂದಿ ನಂಬಿ ನಡ್ಕೋಬೇಕ. ಅಂದ್ರ ಅವ ಸಾಲಿಗೆ ಹೋಗ್ಕಣ, ಸಾಲಿಗೆ ಹೋಗುವಂಗ ಬುದ್ಧಿ ಹಾಕ್ತೀನಿ. ಅವಾಗ ನನ್ನ ಆಶೀರ್ವಾದ. ಬಾಯಾಗ ಆಗಾಗ ನಾ ಬೀಳ್ತೀನಿ ಅಂತ ಹೊಡ ಪ್ರಸಾದ್, ನಾ ಏನ್ ಹೇಳಿನಿ ಆ ತರ ಆಗೈತೆ ಅವಾಗ. ಮೋದಿ ಏನೈತಲ್ರಿ ಇಟ್ಕೊಂಡು ಕಳಿಸ್ರಿ. ಕುಂದ್ರಿ. ಏನ್ ಮಾಡಿ ಮನುಷ್ಯ ಕೊಡಪ್ಪ. ಅಮಾಸಿ 10 ದರ್ಗ ಹಾಗೆ ಅಜ್ಜ ಹೇಳಿಲ್ಲ ನಿನ್ಗೂ. ನಾ ಬಂದ ಅಜ್ಜ ಅಲ್ಲಿ ಕುಂತಾಗ ದಾರ ಕೊಟ್ಟು ಮುಂದೆ ಏನ್ ಹೇಳ್ತಾನ ಸ್ವಂತ ಅವನ ಬುದ್ಧಿಲಿ ಹೇಳಿರುದಿಲ್ಲವ. ನಾನಾಗ್ಲೇ ಅಲ್ಲಿ ನುಡಿಸಿರ್ತೀನಿ. ಇಷ್ಟೋ ಮಂದಿಗೆ ಗದ್ಗಿ ಮ್ಯಾಗ ಆಗೋದಿಲ್ಲ. ನಿಮ್ಮ ಸಮಸ್ಯೆಗಳನ್ನ ಅಲ್ಲಿ ಅಜ್ಜ ಹೇಳಿರ್ತಾನಿಲ್ಲ, ಆ ತರ ನಡ್ಕೊ. ಹೆಂಗ್ ನಡ್ಕೋ ಅದ್ ಮಾಡ್ರಿ ಅಂತ ಕೊಡ ಕೊಟ್ಟೇನ್ರಿ. ಕುಂದ್ರ ನೋಡ್ರಿ. ಆ ಹೆಣ್ಮಾಳಿ ಈ ಹೆಣ್ಮಾಳಿ ಅವ್ರಪ್ಪ ಬೆಂತೂರ್ ನಾವು ಒದರಿಲ್ಲಮ್ಮ. ಇಲ್ಲಿ ಮೂಡ್ಬೇಕು ನಿಮ್ ಮನೆ ಬರ. ಅಯ್ಯಲ್ಲಿ ಅಜ್ಜಿ ದಾರ ಕೊಟ್ಟು ಮುಂದೆ ಏನ್ ಹೇಳ? ಅದ ನಮ್ಮ ತಮ್ಮದ ಮದ್ವಿದು ಹೇಳಿದ್ರಲ್ರಿ, ಕಣ್ಣಿನ ಹೊಂದ್ವಲ್ರಿ ಅವ್ರು. ಅವ ಮದ್ವಿ ಮಾಡಬೇಡ ಅಂತ ಹೇಳ ನಿಮ್ಗ, ಹೌದನ? ಹಂಗೇನ್ ಹೇಳಿಲ್ರಿ ಅವ. ಆ ಕಾನಾವಳಿ ಧಾರವಾಡದಾಗ ಬಂದಾನಲ್ಲ ಕಾನಾವಳಿ ಹಾಳೆ ಯಾರು ಆಗ ಹಂಗೆ ಹೇಳಿ ಬಂದಾರ. ಆ ತರ ಮಾಡ್ಕೋಬೇಕ. ತಪ್ಪದ ಅಮಾಸಿ ಹತ್ಬೇಕು. ನಾಳೆ ಅಮಾಸಿ ಏನ್ ಹತ್ತಿ ಹೋಯ್ತಿ ಅದು ಲೆಕ್ಕಕ್ಕೆ ಬರಲ್ಲ. ಶಿವರಾತ್ರಿ ಅಮಾಸಿಲಿಂದ 5 ಅಮಾಸಿ ತಪ್ಪದ ಹತ್ಬೇಕು. ನೋಡು ಪ್ರಸಾದ್, ಅದು ಹ್ಯಾಂಗ ನಡೀತೈತಿ ನೋಡ. ಅದ್ ಮಾಡ್ರಿ ಬಾ. ಯಾವ ಸ್ವಭಾವ ಹುಡುಗರು ಕಾದಲ್ಲಿ ಲಿಂಗನ್ ಕಡೆ ಎಲ್ಲಾರು ಬಂದಾರ ನೋಡು. ಯಾರ್ಯಾವ್ರು? ಅಮಾಸಿ 10 ಬಲಿ ಆಶೀರ್ವಾದ ಕಾಯಿ ಹೋಯ್ ನನ್ನ ಬೂದಿ ನಂಬ 5 ಅಮಾಸಿ 10 ಅಡ್ಡಾದ ಇಲ್ಲಿಗೆ ಬರ ಆಟೋ ತಗೊಂಡು ಇಲ್ಲಿಗೆ ಬಾ. ಅದು ದುಡಿಮೆ. ನನಗೆ ದುಡಿಮೆ ಬೇಕ. ಯಾಕೆ ಹೇಳಕತ್ತೀನಿ, ಇದು ನನ್ನ ಬೂದಿ ನಂಬಿ ಯಾರು ದುಡ್ಕೊಂತಾರ ಅವ್ರಿಗೆ ಅದು ಬೇಕಾದಿದ್ರು ನಾ ಅದನ್ನು ಹೋಳ್ ಮಾಡ್ತೀನಿ, ಬೈಲ್ ಮಾಡ್ತೀನಿ. ಕಲ್ಯಾಣ ಗಂಡ ಅಮಾಸಿ ಐತಿ. ಆಶೀರ್ವಾದ ಕಾಯಿ ಓದ್ ಮನ್ಯಾಗ ಹಾಕೋರಿ, ಕಟ್ಕೋರಿ. ಹೊಲ ಇದ್ರು ಹೊಲಕ್ಕೊಂದು ಮನಿಗೊಂದು ಎಲ್ಲ ಫಿಕ್ಸ್ ಅದು ನಂಬಿ ನಡ್ಕೋ. ನಮ್ಮ ಮಗಳದು ಭಾಳ ತ್ರಾಸ ಮಾಡೋದು. ದವಾಖಾನೆ ಅಲ್ಲಿ ಪಾರಮಿ ಅಲ್ಲಿ ಅವಸ ಇದ್ರಾಗ ಅಕ್ಕಿ ಸಲುವಾಗಿ ಬಂದೆ ನಾನು. ಪ್ರಸಾದ್ ತಗೊಂಡು ಹೋಗು. ಹಚ್ಚ ಅಕ್ಕಿ ಕೊಟ್ಟು ಕಳಿಸ್ಲಿ ಕೊಟ್ಟು ಕಳ್ಸ. ಅಲ್ಲೇ ಇಟ್ಕೋಣ. ಅದ್ ಮುಂದ ಮಾತಾಡಿ ಭಾಳ ತೊಂದರೆ ಆಗಿದೆ. ಇದನ್ನ ಕೊಟ್ಟು ಕಳಿಸ್ಬಿಡ್ರಿ ಅವ್ರಿಗೆ.
ಇದನ್ನ ಕೊಟ್ಟು ಕಳಿಸ್ರಿ ಕುಂದ್ರ ನೋಡ್ರಿ. ಆ ದವಾಖಾನಿ ಬಿಟ್ಟ ಹೊರಗೆ ಬರೋ ಮಟನ ಅವ್ರು ಶಿಫ್ಟೇ ಇರ್ಬೇಕದ. ಅಲ್ಲೇ ಆಕೆ ಅಂತೇಳಿ ಇರೋಕೆ. ಮತ್ತೊಬ್ರಿಗೆ ಯಾರಿಗೂ ಗೊತ್ತಾವ. ತರ ಮಾಡ್ರಿ, ನಂಬಿಕೆ ಇರ್ಲಿ ಬೂದಿ ಮ್ಯಾಗ. ಅದಕ್ಕೆ ಅವ 18 ವರ್ಷದಾಗ ಒಬ್ಬವ ಕುಂದ್ರ ನೋಡ್ರಿ ಸರ್. ಇದ್ನಲ್ಪ ಹೊಟ್ಟಿ ಕುಂದ್ರ ನೋಡ್ರಿ. ಏನೇನು ಹೇಳಪ್ಪ ತಿರ್ಗೊಳಿಸ್ಬೋದು ಹೊಳಮಲ್ಲ ಅದು ಆಗಿಲ್ಲ. ಅಜ್ಜಾರು ಏನ್ ಹೇಳ್ತಾರ, ನಾ ಗದ್ದಿಗೆ ಮ್ಯಾಗ ಕೇಳಿದ್ರೆ ಯಾಕೆ ಹೇಳುದಿಲ್ಲ ನೀವು? ಮನೆಗೆ ಬಂದೋಬಸ್ತ್ ಕೌಕಟ್ಟು ಮಾಡಿಸುವ, 21 ದಿವಸ ಮೂಕ್ ನೀರ್ ಮಾಡ್ಬೇಕು, ಇದನ್ನ ಹೇಳಿಲ್ಲ. ಮತ್ತೆ ಇನ್ನೊಂದು 18 ವರ್ಷ ಅಡ್ಡಾಡ್ತು ಎಂತ ಕರ್ಕೊಂಡು ಹೋಯ್ತು ಪದ್ದನ ಎಂದ ಅಂತ ಕೇಳಿ ಅಲ್ಲಿ ನೋಡಪ್ಪ ಕುಂದ್ರಿ. ಆಮೇಲೆ ಹುಬ್ಬಳ್ಳಿಯವರು ಹೊಸ್ತಾಗಿ ಬಂದವ್ರು ನೋಡು, ಹೊಸ್ತಾಗಿನಾರು ಹಳೆಯರು ಕಾಲಿನಿ ಎಲ್ಲಾರು ಎದ್ದು ಬಿಡ್ರಿ. ಹುಬ್ಳಿಯವರು ಎಲ್ಲಾರು ಎದ್ದು ಬಿಡ್ರಿ. ಹುಬ್ಳಿ ಮಗಳ ಬಗ್ಗೆ ಮಗನ ಬಗ್ಗೆ ಮಗಳು ಒಮ್ಮೆ ನಿನ್ನ ಮನೆಗೆ ಮಾತಾಡ್ಬೇಡ್ರಿ. ನಿನ್ನ ಮನೆಗೆ ಕರ್ಕೊಂಡು ಹೋಗಿ ಹುಬ್ಬಳ್ಳಿಗೆ. ಎಲ್ಲ ಏನ ಹೇಳೋದು ಹೇಳ್ತಾನ, ಏನ್ ಮಾಡ್ಬೇಕು ಅನ್ನೋದು ಮಾಡ್ತಾನ. ಅಲ್ಲಿ ಬ್ಯಾಡ, ಅಮಾವಾಸ್ಯೆ ಅನ್ನೋರಾಗ ನಾಳೆ ಆಗ್ಲಿಕ್ಕೂ ನಾಡು ಕರ್ಕೊಂಡು ಹೋಗ. ದುನಿಯಾ ಆಗತ್ತಾವ, ಬಂದ್ ಮನಿಗ್ ಹೊಕ್ಕ ಅದಕ್ಕೆ ಮಾಡ್ಕೊಂಡೆ ಅಂದ್ರ ನಿನ್ನ ಮನ್ಸಿನ ತಕ್ಕ ಆಗುವಂಗ ಆಶೀರ್ವಾದ ನಾ ಮಾಡ್ತೀನಿ. ಒಟ್ಟ ನಾ ಮಾಡ್ಕೊಂಡಿದ್ ಒಂದ್ ತಟ ಸುಖ ನೋಡಜ್ಜ. ನಾನು ಹುಬ್ಬಳ್ಳಿ ಗಂಡನ್ ಮಾಡ್ಕೊಂಡ್ ನನಗೆ ನಾ ಏನ್ ಹೇಳಕತ್ತೀನಿ ಈಗ, ನೀ ಹಣ್ಣಿನ ಕಿಲ ಮೊದಲು ನಾನ ಹೇಳಕತ್ತೀನಿ, ಕರ್ಕೊಂಡು ಹೋಗ್ ಮನಿಗ್. ನಾನು ಕರ್ಕೊಂಡೋಗಿ ಕಟ್ಟ ಹೇಳಿ ಮುಗುದಿಂದ ಬಂದ್ ಮುಂದಿರ್ತಾರ ಅದ ಎಂತ ಅನ್ನೋದು ಬುಕ್ ಮಾಡಿ ಬರ್ ಗಂಡನ್ ಕೂಡಿದ್ದಾಡ್ಯಾರ ಅವ್ರ ಸಪೋರ್ಟ್ ಕಟ್ಕೊಂಡ್ ಬಂದಾರಜ್ಜ ಮನೆಯವ್ರ. ಅವು ಮೊದಲೇ ಹ್ಯಾಂಗಿದ್ದು ಆ ತರ ಹೋಗಿ ಮತ್ತೆ ಅಲ್ಲೇ ಕಟ್ಬೇಕು. ಕಟ್ಟು ಅಂಗಡಿ ಮಾಡ, ಅಂಗಡಿ ನೆನ್ಸ, ನನ್ನ ಆಶೀರ್ವಾದ ಇರ್ತೈತಿ. ನೀವು ಒಂದ್ ದಿವ್ಸ ಅವಾಗ ಕೈಕೊಂಡ್ ಬೇಡ ಕುಯ್ಕೊಂಡ್ ಅವನ್ನ ನಮೋ ನಮೋ ಅನ್ನಿಸಿ ಪಾಳ್ಯ ಸಾವು ಮಠ ಅಂತ ಉಸಾಬರಿ ಮಾಡಲ್ದಂಗ ಅದ ಚೆನ್ನಾಗಿ ಹೋಗಲಂಗ ನಾ ಎಲ್ಲ ಮಾಡ್ತೀನಿ. ಸ್ವಲ್ಪ ಕೊಡು. ಈಗ ಅವ್ರು ಅದು ಅಂಗಡಿ ಸಂಬಂಧ ಯಂತ್ರ ಮಾಡ್ಕೊಟ್ಟಿದ್ದ ಅವ್ರು ಗಂಡ ಅಮಾಶೆಗೆ 12 ಹೆಬ್ಬಳಿಗೆ ಬರ್ರಿ. ಮಗಳಿಗೆ ಮಗ ಹಚ್ಚ, ಅದು ಆರಾಮ ಆಗತ್ತ ಇಲ್ಲ ನೋಡು. ಅದ್ ಮಾಡ್ರಿ ಕುಂದ್ರಿ. ಒಂದು ದುಡಿಮಿಲ್ಲ ಅಂತ ಒಂದು ಏನಿಲ್ಲಪ್ಪ. ಹೌದಾ? ಕಡಿಮೆ ಭಾಳ ಕಡಿಮೆ. ನಮ್ಮ ಗಾಡಿ ಕೆಲಸ ಆಯ್ತು, ಮತ್ತೆ 4-5 ಗಾಡಿ ಕೆಲಸ ಕೊಡ ನನಗೂ ವರ್ಷ 3 ಗಾಡಿ ದೇವ್ರ ಕೆಲಸ ಹೋಗ್ತಿದ್ವಿ. ಊರ ಬಂದಾಗ ತಿನ್ನು ಕುರ್ತಪ್ಪ ಆ ಥರ ಮಾಡ್ಯಾರ. ಅದಕ್ಕೆ ಅಮಾಸಿ ಐತಾರ ಐತೆ ಅವ ಗಂಡ ಅಮಾಸಿ ಕಬ್ಬಳ್ಳಿ ಹತ್ತ ಆಶೀರ್ವಾದ ಕಾಯಿ ಹೋಯ್ ಎಷ್ಟು ಗಾಡಿ ಅದವು ಒಂದೊಂದು ಗಜ್ಜಿನ ಬೆನ್ನ ಅದನ್ನು ಕೂಡ ಅವತ್ತು ಮಾಡಿಸ್ಕೊಂಡು ಮಾಡ್ಕೊಂಡು ಕಟ್ಟ 5 ಅಮಾಸಿ 10 ತಪ್ಪು ಅಂದಾಗ ಮತ್ತೆ ಉಳಿತೈತಿ, ಮತ್ತೆ ನಡೀತೈತಿ. ಹಂಗ ಬುದ್ಧಿ ನಂಬಿ ನಡ್ಕೋಬೇಕ. ಕೊಡ ಡ್ರೈವರ್ ಕೇಳ್ತೀವಿ ಏನ್ ಹೇಳ್ತೀನಿ ಆ ತರ ಮಾಡ್ತಾರ ಅಂತೇಳಿ ನಾನು ಗಜಲಿ ಡ್ರೈವರ್ ನಿಂದಿರುದಿಲ್ಲ,
ಕೆಲಸ ಕಡಿಮೆಗೆವು ಹೌದಾ? ಹ ಎದಕ್ಕೆ ಕೇಳಿದ್ಯಾನ? ದುಡ್ಡು ಅದೇ ಗಜಲಿ ಮೇಣ್ ಅದಕ್ಕೆ ಕೋಟಿ ಹಾಕೊಂಡ್ ಬೇಡ ಹೊಲನ ಬೇಕಂತ. ಅದ್ರ ಉತ್ತರ ತೊಗೊಂಬಾರ್ದು ಹ್ಞೂ ನಾಳೆ ಅಮಾಸಿಗೆ. ಹ್ಞೂ ಉತ್ತರ ತೊಗೊಂಬಂದ ಜರಗ ತೊಗೊಂಬ. ಹ್ಞೂ ನಾನು ಬೂದಿ ನಂಬಿ ಮೊದಲು ನಡ್ಕೊಳಕ್ ಕಲೀನಿ. ಹ್ಞೂ ಆಮೇಲೆ ಎಲ್ಲಾದು ನಾನು ನಿನಗೆ ಕಲ್ಯಾಣ ಆಗುವಂಗ ಆಶೀರ್ವಾದ ಮಾಡ್ತೀನಿ. ಮೊದಲು ದುಡಿಬೇಕು, ನಿನ್ನ ಕಡೆಯಿಂದ ದುಡಿಯುವುದು ಆಗುದಿಲ್ಲ. ಹೆಂಗ್ ಮಾಡಕ್ ಒಳಗಡೆ ಮತ್ತೀಗ ಅದನ್ನ ಹೇಳಿದ್ರಿ ಅವರು. ಹ್ಞೂ ಹ್ಞೂ ನೀನು ದುಡಿಮೆ ನೋಡ್ತೀನಿ. ಅಲ್ಲಿ ಅಲ್ಲಿ ಅಮಾಶಿ ಮೆಗ್ಗೆ ಯಾರು ಹೇಳ್ತಾರೆ ಬೆಗೆ ಬಿಟ್ಟು ನಾ ಏನ್ ಹೇಳಕತ್ತೀನಿ ನಿನಗೆ? ಎಲ್ಲ ಕಡೆ ಹೋಗುದು, ಕೇಳುದು, ಹೇಳುದು, ಅವ್ರು ಯಾರು ಏನ್ ಹೇಳ್ತಾರ ಅದನ್ನ ಒಂದು ಮಾಡಂಗಿಲ್ಲ. ಹೌದಾ? ಇದು ಮಾಡಿ. ಹ್ಞೂ ಇದು ನಾಟಕ ಅಲ್ಲ. ಒಂದ್ ತಾಸ್ ತಾನೇ ಕುಂದ್ರ ನೋಡ್ರಿ. ಹುಬ್ಳಿ ಅಂದ್ರೆ ದಾರ ಕಟ್ಸ್ಕೊಂಡಿಲ್ಪ ನೀನು. ಅಮಾಸಿಗೆ ಫಸ್ಟ್ ಟೈಮ್ ಅರ್ಜರ್ ದಾರ ಬೇಕು. ಈಗ ಹೆಣ್ಮಗಳಿಗೆ ಹೇಳಿದ್ನಿಲ್ಲ, ಇದು ಆಶೀರ್ವಾದ ಮಾಡವ ಹೇಳಿದ್ದಿರ್ಲಿ. ಅದು ಅಲ್ಲಿಂದ ಒಬ್ಬೊಬ್ಬಗ ಪ್ರಸಾದ್ ಕೊಡಪ್ಪ, ಒಂದು ಯಾವ್ದೋ ಪೋಸ್ಟ್ ಖಾಲಿ ಐತಿ, ಯಾವ್ದಣ್ಣ ಅವನು ಅಲ್ಲಿ ಅಡ್ಡಾಡಿ ಮುಗಿಸ್ಯಾನೀಗ ಹೆಬ್ಬಳಿಗೆ ಹ್ಞೂ ಅಂತ ಹೇಳಿಲ್ಲ. ಈಗ ಅಮಾಸಿ ದರ್ಗಾ ಹತ್ತ ಆಶೀರ್ವಾದ ಕಾಯಿ ಹೋಯಿ ಎಲ್ಲಿ ಕಟ್ಟ ಕಾಯಿ ಇಲ್ಲೇ ಕೂಡಿಗೆ ಗೆದ್ದಿಗೆ ಒಳಗ 500 ರೂಪಾಯಿ